Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಬಸ್ ರಿಪೋರ್ಟರ್ಗೆ ಸ್ವಾಗತ. ನಾನು ಶಕುಂತಲಾ. ಚಿಕ್ಕೋಡಿ ಬೆಳಗಾವಿ ಎರಡು ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಹಾಲಿ ಬಿಜೆಪಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇನ್ನು ಗೆಲುವು ಜೊಲ್ಲೆಗೋ ಜಾರಕಿ ಕುಡಿಗೋ? ಹಾಗಾದ್ರೆ ಕ್ಷೇತ್ರದ ಬಸ್ ಪ್ರಯಾಣಿಕರ ಮನದಾಳದ ಮಾತೇನು ಕೇಳೋಣ ಬನ್ನಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾವು ರಂಗೇರ್ತಾ ಇರುವಂತದ್ದು ಮುಖ್ಯವಾಗಿ ಈ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರ ಒಲವು ಯಾರ ಮೇಲಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ನಾನೀಗ ಚಿಕ್ಕೋಡಿ ಬೋಜ್ ಗ್ರಾಮದ ಮಧ್ಯೆ ಸಂಪರ್ಕಿಸುವಂತಹ ಒಂದು ಬಸ್ ನಲ್ಲಿ ಪ್ರಯಾಣ ಮಾಡ್ತೇನೆ. ಈ ಒಂದು ಬಸ್ ನ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪ್ರಯಾಣಿಕರ ಮನದಾಳ ಏನು ಅನ್ನುವಂಥದ್ದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಎಲೆಕ್ಷನ್ ಎರಡು ಸರಿ ಸಮಾನವಾಗಿದೆ. ಆದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಬರೋ ಚಾನ್ಸಸ್ ಹಚ್ಚಿದೆ. ಹೆಂಗ್ರಿ? ಹೆಂಗಂದ್ರೆ ಅವ್ರು ಸ್ವಲ್ಪ ಅಭಿವೃದ್ಧಿನ ಮಾಡ್ಯಾರು. ಮತ್ತೆ ಆ ಸಲ 5 ವರ್ಷ ಪರೇಡ್ ಒಂದು ಮುಗಿಸ್ಯಾರಲ್ರಿ, ಹಿಂಗಾಗಿ ಅವ್ರು ಬರೋ ಚಾನ್ಸಸ್ ಹಚ್ಚಿದೆ. ಮೋದಿ 10 ವರ್ಷ ಏನು ಮಾಡಿಲ್ಲ ಅಂತೇಳಿ ಅನ್ನುವಂತ ಮಾತು ಕೂಡ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನೋಡ್ರಿ, ಈ ಕಾಂಗ್ರೆಸ್ ಇದ್ದಿಂದ ಅಪೋಸಿಟ್ ಹಾವ್ರಿ, ಬಿಜೆಪಿ ಇದ್ದಾರ ಅವ್ರ ಅಪೋಸಿಟ್ ಹಾವ್ರಿ. ಹಂಗ ಎಲ್ಲ ಆಗೋವ್ರಿ. ಮೋದಿ ಮಾಡ್ಯಾರಲ್ಲಕ್ರಿ, ಯಾರಿಲ್ಲ ಅಂದಾರ್ರಿ. ಅನುಕೂಲ ಆಕೈತಿ. ಮೋದಿ ಬಂದ್ರೆ ಅನುಕೂಲ. ಕೆಲವೊಂದಿಷ್ಟು ವಯಸ್ಸಾದರ ಅದರ ಅಮ್ಮ ಯಾವ್ರಿ ಹೇಳ್ರಿ. ಹೆಂಗ್ರಿ? ಈಗ ಎಲ್ಲ ಗ್ಯಾರಂಟಿಯಿಂದ ಅನುಕೂಲ ಆಗೈತ್ರಿ. ಬಸ್ ಎಲ್ಲ ಫ್ರೀ ಆಗ್ಯಾವು. ರೊಕ್ಕ ಬರತೈತ್ರಿ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ 2000 ಬರುವತ್ ನಂಗೆ. ನನ್ನ ಕುಪ್ಪನಿ ಬಿಲ್ಲ ಮತ್ತೆ ರೊಕ್ಕ ಬಿ ಬರಲ್ಲ, ರೇಷನ್ ಬಿಲ್ಲ. ಬರ್ಲಿ ಕುಪ್ಪನ್ ಕೊಡ್ರಿ ಅಂತ ಮತ ಹಾಕ್ತೇನು, ನಾ ನಕ್ಕಿದೇನು ಹ್ಞೂನ್ರಿ. ಬಸ್ ಅಷ್ಟು ಫ್ರೀ. ಈ ನೋಡ್ರಿ, ಆಧಾರ್ ಕಾರ್ಡ್ ಒಂದ್ ಐತ್ ನೋಡ್ರಿ. ಇದು ಶಾಂತಾಬಾಯಿ ಸಿದ್ದು ಅರ್ಗೆ ಐತ್ರಿ, ಅಷ್ಟೇ ಐತಿ. ನನಗೆ ದೂಸರ ಏನೂ ಇಲ್ಲ. ಬಂದ್ರೆ ಬಿ ಹೇಳಕಿದೇನ್ರಲ್ಲ, ನನ್ನ ಕುಪ್ಪನ್ ತಂದ್ ಕೊಡ್ರಿ, ಐನ್ ನಾ ಹಾಕಿದೇನಂತ ಹೇಳಕಿದೇನ. ನಾ ರೊಕ್ಕ ಕೊಟ್ರ ಬಿ ತಗೋಕಿಲ್ಲ, ಖರೆ ನನ್ ಕುಪ್ಪನ್ ಬೇಕು. ಹೋಸಲ ಹಾಕಿದಾನ್ರಿ MLA ಗಾರಿ. ಈ ಸಲ ಅಣ್ಣಾ ಸಾಹೇಬ್ ಜೊಲ್ಲೆ ಬರ್ತಾನ ಅನ್ಸಕೈತ್ರಿ. ಎರಡು ಕಡೆ ಇದನ್ನಾಗೈತ್ರಿ. ಅದು ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕೇಸರಿಯಿಂದ ಮನೋಲ್ಲಾಸ. ಕ್ಷಣವು ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಯಾರು ಬಿ ಬರ್ಬೋದ್ರಿ ಈ ಸಲ. ಯಾರು ಬಂದ್ರೆ ಚಲೋ ನಿಮ್ಗೆ? ಅವ್ರು ಬಿ ಅಭಿವೃದ್ಧಿ ಮಾಡಿದಾರ ಬಿಡ್ರಿ ಅಣ್ಣಾ ಸಾಹೇಬ್ ಜೊಲ್ಲೆ. ನಿಪ್ಪಾಣಿಯಿಂದ ಚಿಕ್ಕೋಡಿಗೆ ಹೋಗ್ತಾ ಇರುವಂತಹ ಒಂದು ಬಸ್ ನಲ್ಲಿ ಇದ್ದೇನೆ. ಈ ಒಂದು ಬಸ್ ನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ. ಸೊ ಅವ್ರನ್ನೆಲ್ಲರೂ ಕೂಡ ಮಾತಾಡ್ತೇನೆ. ಹೆಂಗೆಲ್ಲ ಯಾವ್ದು ಬಂದ್ರೆ ಅನುಕೂಲ ಆಗೈತ್ರಿ? ಕೈ ಬಂತ್ರ ಯಾಕ್ರಿ? ಕೆಲಸ ಗ್ಯಾರಂಟಿ ಕೊಟ್ಟಾರ್ರಿ? ಬಂದ್ರೆ ಚಲೋ ಆಯ್ತು. ಮತ್ತ ಮುಂದೆ ಏನ್ರ ಕೆಲಸ ಆಗ್ಬೇಕು. ಮತ್ತೀಗ 5 ಗ್ಯಾರಂಟಿನೂ ಕೊಟ್ಟಾರ, ಚಲೋ ಆಗೈತಿ. ಚಲೋ ಆಗೈತಿ. ಯಾವ್ದು ಚಲೋ ಅನಿಸ್ತೈತ್ರಿ?
ನಮಗೆ ಮೋದಿ ಬಂದ್ರೆ ಚಲೋ ಅನ್ಸೈತ್ರಿ. ಹಾಂ ರೀ, ನಾವು ರೈತರಿಗೆ ಸ್ವಲ್ಪ ಸಹಾಯ ಮಾಡಿದಾರೆ ಅವ್ರು, ಶಾಲೆ ಹುಡುಗರಿಗೂ ಸಹಾಯ ಮಾಡಿದಾರೆ ರೀ. ಮತ್ತು ಈ ಬಸ್ ಫ್ರೀದಿಂದ ಶಾಲೆ ಹುಡುಗರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗತ್ತೈತಿ. ನಮಗೆ BJP ಸರ್ಕಾರ ಒಳ್ಳೇದು ಅಂದ್ರೆ ಅದರಲ್ಲಿ ಕ್ವಾಲಿಟಿ ಇದೆ. BJP ಸರ್ಕಾರದಲ್ಲಿ ಉತ್ತಮವಾದ ಕೆಲಸವನ್ನ ಮಾಡ್ತಾರ. ಆದ್ರೆ ಇದು ಕಾಂಗ್ರೆಸ್ ಮಾಡ್ತಾರ ಇಲ್ಲಂತಲ್ಲ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂತ ಜನ ಅದಾರ. ಅದು ಅರ್ಥ ಆಗೋದಿಲ್ಲ ಜನರಿಗೆ. ಬಟ್ ನಾವು ಹೈ ಆಗ್ಬೇಕನ್ನೋದಕ್ಕೋಸ್ಕರ ಮಾಡಿ, ಆದ್ರೆ ನಮ್ಮ ದುಡ್ಡನ್ನ ನಮ್ಗ ಕೊಡ್ತಾರ ಅನ್ನೋದು ಈಗಿನ ಜನರಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ. ಗ್ಯಾರಂಟಿ ಇಲ್ಲ ಸರ್, ಅದನ್ನ ನೋಡಂಗಿಲ್ಲ ನಾವು ಯಾವ್ದು ಒಳ್ಳೇದು ಸರ್ಕಾರ ಕ್ವಾಲಿಟಿ ಯಾವ್ದು ಚಲೋ ಇರ್ತೈತಿ ಅದನ್ನ ನೋಡಿ. ನಾವೀಗ ಸಂತೆಯಲ್ಲಿ ಏನಾದ್ರು ಹಣ್ಣು ತಗೊಂತೀವಿ, ಕೊಳತೋಗಿರೋ ಹಣ್ಣು ತಗೊಂತೀವಿ ಸರ್ ನಾವು ಒಳ್ಳೇದನ್ನ. ನಮ್ಮ ಪ್ರಕಾರ ಕಾಂಗ್ರೆಸ್ ಕೊಳತೋಗಿರೋ ಹಣ್ಣು, BJP ಒಳ್ಳೆ ಹಣ್ಣು. ನಾವು ಒಳ್ಳೆ ಹಣ್ಣನ್ನೇ ತಿನ್ಬೇಕಂತ ಬಯಸ್ತೀವಿ. ನಮಗ್ ಗ್ಯಾರಂಟಿ BJPನೇ ಬರ್ತೈತಿ, BJPನೇ ಬರುವಂಗ ನಾವು ಮಾಡ್ತೀವಿ. ಯಾವ ರೀತಿಯಾಗಿ ಜನರು ಓಡಾಡ್ತಾ ಇದ್ದಾರೆ, ಹೇಗೆ ಅನುಕೂಲ ಆಗಿದೆ? ಇಲ್ಲ, ಶಕ್ತಿ ಯೋಜನೆ ಆಗಿಂದ ಸಾಕಷ್ಟು ಜನ ಓಡಾಡ್ತಾರ. ಆಕ್ಚುಲಿ ನಾವು ರಾಜಕೀಯ ಬಗ್ಗೆ ಏನಿದ್ದೆ ನಾವು ನೌಕರರಾಗಿ ಹೇಳಬಾರ್ದು. ನೀವು ಆದ್ರೂ ಕೇಳ್ತಾನಂದ್ರೆ ನಾನು ಅಂತ ಹೇಳ್ತೇವೆ, ಕಾಂಗ್ರೆಸ್ ಸರ್ಕಾರ ಬರಾಕ ಇನ್ನೂ ಸ್ವಲ್ಪ ಅನುಕೂಲ ಸಾಕಷ್ಟು ಇತ್ತು, ಆದ್ರೆ ಅವ್ರು ಮಾಡಲಿಲ್ಲ. BJP ಅವರು ಮಾಡಿದ್ದಿಲ್ಲ, ಇವರು ಮಾಡಲಿಲ್ಲ. ಯಾಕಂದ್ರೆ ನೌಕರರಿಗೆ ಕೊಡಬೇಕಾದ ಹರಿಹರ ಕೊಟ್ಟಿಲ್ಲ. 4 ವರ್ಷದಿಂದ ಹರಿಹರ ಸಮಿತಿ ಕೊಟ್ಟಿಲ್ಲ. ಮತ್ತೇನೈತಿ, ನಮ್ಗೆ ಅಗ್ರಿಮೆಂಟ್ ಆಗಬೇಕಾಗಿತ್ತು, ಅಗ್ರಿಮೆಂಟು ಮಾಡಲಿಲ್ಲ. ಇವ್ರ ಕೈಯಾಗಿತ್ತು, ಮಾಡ್ಬೋದಿತ್ತು. ಬರೀ ಇದು ಒಂದು ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಬರ್ತಿತ್ತು. ಆದ್ರೆ ಇದು ಮಾಡಲೇ ಇರೋದ್ರಿಂದ ಬರುವುದು ಡೌಟ್. ಮೋದಿ ಅವರೇ ಗ್ಯಾರಂಟಿ ಬರೋದು. ನಾನೀಗ ಚಿಕ್ಕೋಡಿಯಿಂದ ರಾಯಬಾಗಕ್ಕೆ ಹೋಗ್ತಾ ಇರುವಂತಹ ಬಸ್ ನಲ್ಲಿದ್ದೇನೆ. ಎಲೆಕ್ಷನ್ ಬಂದಿದೆ, ಯಾರು ಬಂದ್ರೆ ಅನುಕೂಲ ಅನಿಸ್ತೈತಿ? ನಮ್ಗೆಲ್ಲ ಯಾವ್ದು ಸಹಕಾರ ಮಾಡ್ತಾರ ನೋಡ್ರಿ, ಅವ್ರು ಬಂದ್ರೆ ನಮಗೂ ಚಲೋ ಅನ್ಸುತ್ತೆ. ಕಾಂಗ್ರೆಸ್ ಇಂದ 2,000 ರೂಪಾಯಿ ಕೊಡಕತ್ತಾರ. ಹಾ, ಕೊಡತಾರಲ್ಲ, ಮಾಡಿದಾರ, ಅನುಕೂಲ ಮಾಡ್ಯಾರಲ್ಲ, ಅನುಕೂಲ ಮಾಡ್ಯಾರ ಅವ್ರಿಗೆ. ಮೋದಿ ಅವರ ಅಥವಾ ಗ್ಯಾರಂಟಿಯ ಯೋಜನೆ ಯಾವ್ದು ಅನುಕೂಲ ಆಗೈತ್ರಿ? ಮೋದಿ ಅವ್ರದ ಅಥವಾ ಗ್ಯಾರಂಟಿ? ಮೋದಿ ಅವ್ರದ ಒಂದ್ ರೀತಿ ಅನುಕೂಲ. ಏನ್ ಚಲೋ ಮಾಡಿದಾರೆ, ಬಿಟ್ಟಿದಾರ ಅದಲ್ರಿ. ಆದ್ರೆ ಫ್ರೀ ಮಾಡಿ ಎಲ್ಲರಿಗೂ ಆಸೆ ಮಾಡಿದಾರೆ ಕಾಂಗ್ರೆಸ್ನವ್ರು. ಇದ್ರ ಪ್ರಭಾವ ಬಹಳ ಮುಂದೆ ತ್ರಾಸ ಆಗೋದ್ರಿ. ಹೌದ್ರಿ, ಮೋದಿ ಅವರು ಬರೋದ್ರಿಂದ ಮೋದಿ ಅವ್ರು ಬಂದು ಅಟ್ಲೀಸ್ಟ್ ಇದ್ದಂಗ್ರಿ ಉಳಿತೈತ್ರಿ. ನಾವ್ಯಾರು ಓಟ್ ಹಾಕಿಲ್ಲ ಜೆಂಟ್ಸಿಗೆ ₹1 ಫ್ರೀ ಮಾಡ್ಬೇಕಾಗಿತ್ತಲ್ರಿ. ಹಂಗಾದ್ರೆ ನಮ್ಗೆ ವೋಟಿಂಗ್ ಪವರ್ ಇಲ್ಲ. ಎಲೆಕ್ಷನ್ ಏನೈತಿ, ಕರ್ನಾಟಕ ಕಾಂಗ್ರೆಸ್ ಬರ್ತೈತಿ. ಹಾಂ, 20 ಸೀಟ್ ಮೇಲೆ ಬರ್ತಾರೆ. ಹಂಗೆ ಕಾಂಗ್ರೆಸ್ ಒಂದು ಸ್ವಲ್ಪ ಇಲ್ಲಿ 2,000 ಅನುಕೂಲ ಮಾಡಿದಾರಲ್ಲ, ಅದ್ರ ಸಲುವಾಗಿ ಹೆಣ್ಮಕ್ಳು ಹೋಟೆಲ್ಲ ಅವ್ರಿಗೆ ಬೀಳ್ತಾವ. ಮತ್ತು ಗಂಡಸರು ಒಂದು ಸ್ವಲ್ಪ ಓಡಿ ಆ ಕಡೆ ಈ ಕಡೆ ಆಗ್ತಾವ. ಹೆಣ್ಮಕ್ಳು ಆ ಕಡೆ ಬೀಳ್ತಾವ್ರಿ. ಬಸ್ಸಿದೊಂದು ಇದು ಮಾಡ್ಯಾರ, ಅದೊಂದು ಫ್ರೀ ಆಗಿದ್ರಿ. ಹಿಂಗಾಗಿ ಕಾಂಗ್ರೆಸ್ ಬರ್ಬೋದು. ಹೆಚ್ಚು ಮೇಲೆ ಮೋದಿ ಅವ್ರದ್ದು ಅಲ್ಲಿ ಆ ಕಡೆ ಉತ್ತರ ಪ್ರದೇಶದಾಗ ಅದು ಅವ್ರದ್ದು ಇದಾಗ್ಬೋದು. ಈ ಕರ್ನಾಟಕಕ್ಕೆ ಮೋದಿ ಅವ್ರದ್ದು ಭಾಳ ಬರಂಗಿಲ್ಲ ಸೀಟ್. ಇಲ್ಲಿ ಕಾಂಗ್ರೆಸ್ ಸೀಟ್ ಬರ್ತಾವೆ, ಹೆಚ್ಚು ಕಾಂಗ್ರೆಸ್ ಸೀಟ್ ಬರ್ತಾವೆ. ನಮ್ದೆಲ್ಲ BJP ಮೋದಿ ಅಂದ್ರೆ ಏನು PM ಕಿಸಾನ್ ರೈತರಿಗೆಲ್ಲ ಇದು ಮಾಡಿದಾರೆ. PM ಕಿಸಾನ್ ಇದು ಮಾಡಿದಾರೆ, ಉಜ್ವಲ ಗ್ಯಾಸ್ ಇದಾರೆ, ಅವ್ರಿಗೆಲ್ಲ ಚಲೋ ಮಾಡಿದಾರೆ. ಬಟ್ ಗ್ಯಾಸ್ ರೇಟ್ ಏರ್ ಬಿಟ್ಟಂತಾರ, ಮಾತಾಗ ಇದು ಮಾಡ್ತಾರೆ, ಮಾತ್ರ ಇದು ಆಗಿರ್ಲ. ಅದಕ್ಕೆ ನಾವು ಮೋದಿ BJP. ಯಾರಿಗೆ ಅಂತೇಳಿ ಪಪ್ಪ ಕೇಳಿ ಹಾಕ್ತೀನಿ ನಾನು, ಪಪ್ಪ ಕೇಳಿ ಹಾಕ್ತೀನಿ, ಮನೇಲಿ ಕೇಳಿ ಹಾಕ್ತೀರಿ. ಈಗ ನೋಡಿದ್ರೆ ದೇಶದ ಇದನ್ನ ನೋಡಿದ್ರೆ ಹೆಂಗ ಅನಿಸ್ತೈತಿ? ಯಾರು ಬಂದ್ರೆ ಅನುಕೂಲ ಅನಿಸ್ತೈತಿ? ಸರ್, ಕಾಲೇಜ್ ಹುಡುಗಿಯರಿಗಂತೂ ಇದು ಅನುಕೂಲ ಇಲ್ಲ ಸರ್. ಇದೆಲ್ಲ ಬಸ್ ರಶ್ ಆಗುತ್ತೆ, ನಮ್ಮ ಒಂದೊಂದ್ಸಲ ಬಸ್ ಸಿಗಲ್ಲ, ತೊಂದರೆ ಆಗ್ತದೆ ಸರ್. ಒಬ್ಬೊಬ್ರಿಗೆ ಒಳ್ಳೇದಾಗ್ತಿದೆ, ಬಟ್ ನಮಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಶಾಲಿ ಸ್ಟೂಡೆಂಟ್ ಬಗ್ಗೆ ಕೇಳೋದ್ರೆ ಹೇಳ್ರಿ, ಹೇಳ್ತಾನೆ ಅವ್ರು ನಮೂನ ಆಗೈತ್ರಿ. ಯಾರು ಫ್ರೀ ಏನು ಮಾಡಿದಾರಲ್ಲ, ಇದು ಉದ್ಯೋಗದ ಬಗ್ಗೆ ಖಾಲಿ ಕೊಟ್ಟು ಹೊಂದಿದಾರೆ ರೀ. ಹುಡುಗರು ಶಾಲೆಗೆ ಮುಂಜಾನೆ ನೌಕರಸ್ಥರಿಗೆ ಶಾಲೆ ಹುಡುಗರು ಒಂದು ಒಟ್ಟು ಬಸ್ ತರಬಂಗಿಲ್ಲ, ಬಿಟ್ಟು ಹೊಂಟಿದಾರೆ. ಅವ್ರನ್ನ 2-3 ಸಲ ಬಿದ್ದಾರೆ ಹುಡುಗರು. ನಾವು ಕಂಡಕ್ಟರ್ಗಳು ಜಗಳಾಡಿ ಮಾಡಿ ಅವ್ರ ಕಂಡಕ್ಟರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಯದ. ಫ್ರೀ ಸರಿ ಸಂಡೇ ಸುಟ್ಟಿ ಬತ್ತು ತೊಳ್ಕೊರಿ, ಇನ್ನಾಕರ ಹೋಗಿ ತಿರುಗಾಡಿ ಬರ್ತಾರೆ ರೀ. ಅದ್ರ ದುರುಪಯೋಗ ಐತಿ. ಅದ್ರ ಬದಲಿ ಬೇರೆ ಸೌಲಭ್ಯ ಕೊಡ್ಲಿ ಹೆಣ್ಮಕ್ಳಿಗೆ. ಹಾಂ, ಗ್ಯಾಸ್ ಕೊಡ್ಲಿ, ಬೇರೆ ಸೌಲಭ್ಯ ಕೊಡ್ರಿ. ಫ್ರೀ ಬೇಡ, ಬಸ್ ಬೇಡ. ಬಸ್ಸಿನ ತೊಂದರೆ ಫ್ರೀ ಮಾಡಿದಾಗ ಹುಡುಗರಿಗೆ, ಕಾಲೇಜ್ ಹುಡುಗರು ಭಾಳ ತೊಂದರೆ ಆಗೈತ್ರಿ. ನೌಕರಸ್ಥರಿಗೆ ಭಾಳ ತೊಂದರೆ ಆಗೈತ್ರಿ. ಇನ್ನು ಮಳೆಗಾಲ ಪತ್ರ ಮುಗೀತ್ರಿ. ಅಲ್ಲ, ಇಲ್ಲಿಯವರೆಲ್ಲ ಮೋದಿ ಮುಖ ನೋಡಿ ಓಟ್ ಹಾಕ್ರಿ ಅನ್ನಕತ್ತಾರ. ಇಲ್ಲಿಯವ್ರ ಮಗ ತಿಳಿಬೇಕಲ್ಲ. ಬರಗಾಲದಾಗ ಯಾರು ಬಂದರು? ಮೋದಿ ಬಂದನೋ, ಸಿದ್ದರಾಮಯ್ಯ ಬಂದನೋ, ನಿಮ್ಮ ಕ್ಷೇತ್ರದಾಗ ಅವ್ರು ನೋಡ್ಕೊರಿ. ನಾವೇನು ಹೇಳಂಗಿಲ್ಲ. ನಮ್ಮ ಬರಗಾಲದಾಗ ಮಾಪುರದಾಗ ಯಾರು ಬಂದರು ನಾವು ಅವ್ರು ನೋಡವ್ರ.
ಅಂಕಲಿಂದ ಚಿಕ್ಕೋಡಿಗೆ ಹೋಗ್ತಾ ಇರುವಂತಹ ಬಸ್ ನಲ್ಲಿ ಇದ್ದೇನೆ. ಇಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಯಾರ ಪರ ಒಲವು ಅವ್ರದ್ದಿದೆ ಅನ್ನುವಂಥದ್ದನ್ನು ಕೂಡ ಕೇಳಿ ತಿಳ್ಕೊತೇನೆ. ಇನ್ನು ಇಲೆಕ್ಷನ್ ಆದ ನಂತರ ಅದ್ ಬಂದ್ ಮಾಡ್ತಾರ ಇದ್ ಬಂದ್ ಮಾಡ್ತಾರ ಇದನ್ನ ನಡೆದಿತ್ತಿರ್ಲಿ ಮತ್ತೇನಿತ್ರಿ ಈಗ ಮತ್ ಗಣಸರಿಗೆ ಆಟ ಶರಿಯಾಟ ಕೊಟ್ರ ಅಂದ್ರೆ ಚಲೋನ ಅಂತಾರ್ರಿ ಅವ್ರ. ಮತ್ತೀಗ ಹೆಂಗಸರಿಗೆ ಅಂತೂ ಈಗ ಎಲ್ಲಾ ಪ್ರಾಬ್ಲಮ್ ಏನಿಲ್ರಿ, ಈಗ ಚಲೋ ಅನಿಸೈತಿ. ಏನೀಗ ಕಾಂಗ್ರೆಸ್ ಬಂದಿದ್ರಿ ಅದರಿಂದ ಅನುಕೂಲ ಅನ್ನೋದ್ರಲ್ಲ. ಏನ್ ಬಸ್ದಾಗ ಪ್ರವಾಸ ಮಾಡುದ್ರಿ, ದೇವಸ್ಥಾನಕ್ಕದು ಹೋಗಿ ಬರೋದಾಗಿತ್ರಿ. ಈಗ ಮತ್ತಿನ್ನೇನು 2000 ಒಟ್ಟು ಮಾಡತ್ತಾರ್ರಿ, ಅದಟ್ಟು ಕೊಡತ್ತಾರ್ರಿ. ಈಗ ಗ್ಯಾಸ್ ಅದು ಮಾಡಿದಾರ್ರಿ, ಕರೆಂಟ್ ಫ್ರೀ ಆಗೈತ್ರಿ. ಅದು ಬೇಯತ್ತಾರ್ರಿ, ಏನ್ ಹೊರಗೆ ಹಾಕ್ತಾರ್ರಿ, ಹೊರಗೆ ಹೋಗೋದ್ರಲ್ಲಿ ಹಂಗ ಪ್ರವಾಸ ಆದ್ರೆ ಅತ್ತ ಹೋಗಂತಾರ್ರಿ. ಮತ್ತೆ ಏನ್ ಮಾಡೋದ್ರಿ? ಓಟ್ ಹಾಕೋದು ಅವ್ರ ಮ್ಯಾಗಿಂದ ಡಿಸಿಷನ್ ನೋಡ್ರಿ, ಹೆಣ್ಮಕ್ಳ ಮ್ಯಾಗಿಂದ. ನಮ್ಮ ಹೆಣ್ರ ನಮ್ಮ ತಿಕ್ಕಣಾಗಿಲ್ಲ, ಯಾರು ಹೇಳುದಿಲ್ಲ. ಹೌದ್ರಿ, ಮತ್ತೆ ಅವ್ರದ್ದು ಐತ್ರಿ. ಈಗ ಎಲ್ಲ ರಾಜಕಾರಣ ಅವ್ರದ್ದು ಐತಿ. ಈಗ ಮತ್ತೆ ಅವ್ರು ಅಡ್ಡಾಡೋದು ನಾವು ಮನಿ ಕಾಯ್ಕೊಂಡ್ಕೊಂಡದು. ಯಾರು ಕಳಿಸ್ತಾರೇನ್ರಿ? ಇಲ್ಲ, ಸುಮ್ ಫ್ರೀ ಐತೆ ನಾವು ಹೋಗಿ ಹೆಣ್ಮಕ್ಳೆಲ್ಲ ಬರೋದಾರ್ರಿ. ಅದಕ್ಕೆ ಮತ್ತೆ ಗಂಡ್ಮಕ್ಳು ರೊಕ್ಕ ಕೊಡಾಗಿಲ್ಲ, ಅವ್ರ ಹೋಗೋದು ಅವ್ರ ಬರೋದು ಮಾಡ್ತಾರ್ರಿ. ಅದನ್ನ ಸುಮ್ ಸಿದ್ದರಾಮಯ್ಯ ಕೊಟ್ಟಿದ ಅಂತ ಎಲ್ಲಾ ದೇವಸ್ಥಾನ ಎಲ್ಲಾ ಫ್ರೀ ಆಗಿ ಎಲ್ಲ ಚಲೋ ಆಯ್ತ್ರಿ ನಮ್ಗ. ಹೌದ್ರಿ, ನಡೆ ಐತ್ರಲ್ಲ, ಮನಿ ನಡೆ ಐತ್ರಿ ಎಲ್ಲ. ಲಕ್ಷ್ಮಿ ವ್ಯಾಖ್ಯಾನ ಬರ್ತಾವ ನೋಡ್ರಿ, ಅದ್ರ ಮೇಲೆ ರೀ ಅದಕ್ಕೆ ಯಾರು ಕೆಲಸಕ್ಕೂ ಹತ್ತವ್ರಿ ಯಾರು ಎಲ್ಲಿ. ಸೊ ಇದಿಷ್ಟು ಸದ್ಯ ಈಗ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳ ಅನುಕೂಲ ಆಗಿದಾವೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಮೋದಿ ಅವರಿಂದಲೂ ಕೂಡ ಸಾಕಷ್ಟು ಅನುಕೂಲ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಸದಾಶಿವ್ ಜೊತೆ ಸಹದೇವ್ ಮನೆ, TV9 ಚಿಕ್ಕೋಡಿ. ಇದು ಚಿಕ್ಕೋಡಿ ಬಸ್ ಪ್ರಯಾಣಿಕರ ಅಭಿಪ್ರಾಯವಾಗಿತ್ತು. ಕೊಪ್ಪಳ 3 ಜಿಲ್ಲೆಗಳನ್ನ ಒಳಗೊಂಡಿರುವಂತಹ ಕ್ಷೇತ್ರ. ಬಿಜೆಪಿಯ ಬಸವರಾಜ ಕ್ಯಾಪ್ಟರ್ಗೆ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ್ ಸವಾಲಾಗಿದ್ದಾರೆ. ಯಾರಿಗೆ ಒಳ ಏಟು, ಯಾರಿಗೆ ಸೋಲಿನ ಭಯ, ಟಿಕೆಟ್ ಸಿಗದೆ ಕೈ ಹಿಡಿದಂತ ಕರಡಿ ನಡೆ ಕುತೂಹಲ. ಹಾಗಾದ್ರೆ ಕ್ಷೇತ್ರದ ಬಸ್ ಪ್ರಯಾಣಿಕರ ಮನದಾಳವೇನು ನೋಡೋಣ ಬನ್ನಿ. ಬಿಸಿಲನಾಡು ಕೊಪ್ಪಳದಲ್ಲಿ ಇದೀಗ ಬಿಸಿಲಿನ ರಣಾರ್ಪಟ ಜೋರಾಗಿದೆ. ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯ ಬಿಸಿ ಕೂಡ ಹೆಚ್ಚಾಗ್ತದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರಿದಂತೆ 19 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮತದಾರರ ಮನವನ್ನ ಗೆಲ್ಲಲು ಅಭ್ಯರ್ಥಿಗಳು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇದೆ. ತಾವು ಯಾರಿಗೆ ಓಟ್ ಹಾಕ್ಬೇಕಂತ ಮಾಡ್ರಿ, ಏನ್ ನೋಡಿ ಓಟ್ ಹಾಕ್ಬೇಕಂತ ಮಾಡ್ರಿ? ಬಿಜೆಪಿಗೆ ಹಾಕ್ಬೇಕಂತ. ಬಿಜೆಪಿ. ಹೌದು. ಈಗ ಮೋದಿ ಗ್ಯಾರಂಟಿ ನೋಡಿ ಓಟ್ ಹಾಕ್ತಾರೆ ಅಥವಾ ಕಾಂಗ್ರೆಸ್ ಗ್ಯಾರಂಟಿಗಳು ನೋಡ್ತಾ ಇದ್ದಾರೆ? ಗ್ಯಾರಂಟಿ ಯಾವುದು ನೋಡಲ್ಲ, ಲೋಕಾಭಿವೃದ್ಧಿ ಆಗೋದಕ್ಕೆ ಮೋದಿ ಅವ್ರು ಮಾಡಿದ್ದಾರೆ. ಅದಕ್ಕೆ ಈಗ 5 ಗ್ಯಾರಂಟಿಗಳನ್ನ ಸರ್ಕಾರ ಕೊಟ್ಟದ, ಬಸ್ ನಲ್ಲಿ ಫ್ರೀ ಎಲ್ಲ ಅವಕಾಶ ಕೊಟ್ಟದ. ನಿಮ್ಗೆ ಯಾರು ಏನ್ ನೋಡಿ ಓಟ್ ಹಾಕ್ಬೇಕಂತ? ಸರ್, ನಾವು ಫ್ರೀ ಕೊಟ್ಟಿದ್ದಾರೆ ಅದಕ್ಕೆ ಅಂತ ಏನು ನಾವು ಯಾವುದಕ್ಕೂ ಹಿಂಗೆ ಸಪೋರ್ಟ್ ಮಾಡಲ್ಲ. ಫ್ರೀ ಇದ್ದಿದ್ದು ಇನ್ನೂ ನಮಗೆ ತುಂಬ ಪ್ರಾಬ್ಲಮ್ ಕೊಟ್ಟಿದೆ. ಸೊ ಹಾಗಾಗಿ ನಾವು ಯಾವುದು ಒಳ್ಳೆ ಪಕ್ಷ ನಮಗೆ ಒಂದು ಒಳ್ಳೆ ಸರ್ವಿಸನ್ನು ಕೊಡುತ್ತೆ ಆ ಪಕ್ಷಕ್ಕೆ ನಾವು ಓಟ್ ಹಾಕಬೇಕು ಅಂತ ನಿರ್ಧಾರ ಮಾಡ್ತೀವಿ. ತಮ್ಮ ಒಪಿನಿಯನ್ ಏನು? ಯಾರಿಗೆ ತಮ್ಮ ಮತ? ಸರ್, ಮೋದಿ ಸರ್ಕಾರ ಹೇಳ್ತದೆ, ಡಿಲ್ಲಾಗಿ ಹೇಳ್ತಾರ 5 ವರ್ಷ ಅಂತಲ್ಲ ಯಾರು ಬರೋದಿಲ್ಲ. ಈಗ ಸದ್ಯ ಅವರು ಪ್ರಮಾಣ ವಚನ ಮಾಡಿ ಹಿಂದೆಲೇ ಈ 5 ಗ್ಯಾರಂಟಿ ಬಿಟ್ಟಾರೆ. ಈಗ ಬಡವರಿಗೆ ಅರ್ಜೆಂಟಿಗೆ ನೀರು ಬೇಕಾ, ಊಟ ಬೇಕಾ, ಅದ್ರ ಕೊಡ್ತಿದ್ದಾರೆ ಸಿದ್ದರಾಮಯ್ಯ. ಈಗ ಎಷ್ಟೋ ಜನರಿಗೆ ಹೆಣ್ಮಕ್ಳಿಗೆ ಫ್ರೀ ಹೋಗಕ್ಕೆ ಮಾಡ್ಯಾರ. ಆ ಮೋದಿ ಒಂದನ ಮಾಡ್ಯಾರ, 5ರಾಗ ಒಂದನ ಮಾಡಿಲ್ಲ. 10 ವರ್ಷ ಆಯ್ತು. 15 ಲಕ್ಷ ಆಗ್ತೀನಿ ಅಂದ್ರೆ 1 ರೂಪಾಯಿ ಯಾರಿಗೆ ಹಾಕಿಲ್ಲ. ಅದು ಮಾಡಬಾರ್ದು. ಈಗ ಇವನು ಹಸುವಿಗೆ ಊಟ ಕೊಡ್ತಾನೆ, ಸಿದ್ದರಾಮಯ್ಯಗೆ ಹಾಕು. ಸರ್, ಈಗ ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಹೆಂಗೆ ಸರ್ ಜನರ ಓಡಾಟ? ತುಂಬ ಜಾಸ್ತಿ ಆಗಿದೆ ಸರ್. ಶಕ್ತಿ ಯೋಜನೆ ಅವಾಗ್ಲಿಂದನೂ ಭಾಳ ಜನ ಬೆನಿಫಿಟ್ ತೊಗೊಳಕತ್ತಾರ. ಯಾವಾಗಲೂ ಜನ ಫುಲ್ ಅಡ್ಡಾಡ್ತಾರೆ ಜನ ಈಗ. ಹಾಂ, ಶಕ್ತಿ ಯೋಜನೆ ಸಫಲ ಆಗೈತೆ. ನಿಮಗೇನು ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಸಿಕ್ಕಿದಾವ, ಏನು ಹೇಳ್ತೀರಿ? ಸರ್ಕಾರ ಗ್ಯಾರಂಟಿ ಸಿಕ್ಕವ್ರಿ ನಮಗೆಲ್ಲ, ಎಲ್ಲದಕ್ಕೂ ಸಹಕಾರ ಮಾಡ್ರ, ಬಡವ್ರಿಗೆ ಅನುಕೂಲ ಮಾಡ್ರ ಸಿದ್ದರಾಮಯ್ಯ. ಯಾವ್ದು ಬಡವ್ರಿಗೆ ಮತ್ತೆ ದುಡಿಲಾರ್ದವ್ರಿಗೆ ನಮ್ಗೆ ಮತ್ತೆ ಬಡವ್ರ ಮಕ್ಳು ಮರಿ ಇದ್ದವ್ರಿಗೆ ಎಲ್ಲ ಸಹಾಯ ಆಗೈತೆ. ಎಲ್ಲ ಗ್ಯಾರಂಟಿ ಕರೆಕ್ಟ್ ಆಗ್ಯಾವ ನಮಗೆ. ಮೋದಿ ಅವ್ರ 10 ವರ್ಷದ ಸಾಧನೆ ಬಗ್ಗೆ ಏನು ಹೇಳ್ತೀರಿ? ಏನು ಸಿಕ್ಕದ ನಿಮ್ಗೆ ಅವರಿಂದ? ನಮ್ಗೆ ಅವರಿಂದ ಏನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಈ ಸಿದ್ದರಾಮಯ್ಯ ಇದ್ರನ್ನ ಎಲ್ಲ ರೇಷನ್ ಕಾರ್ಡ್ ಎಲ್ಲ ಬಂದೈತಿ, ಎಲ್ಲ ಇದಾಗಿದೆ. ಎಲ್ಲ ಆಗಿದೆ. 2000 ರೂಪಾಯಿ ಬಂದೈತಿ, ಎಲ್ಲ ಕರೆಕ್ಟ್ ಆಗಿದೆ.
ಅನುಕೂಲ ಆಗಿದೆ ನಿಮ್ಗೆ? ನಮಗೆ ಅನುಕೂಲ ಆಗಿದೆ ಅದು. ಇದ ಸರ್ಕಾರ ನಮಗೆ ಅನುಕೂಲ ಆಗಿದೆ. ನಾವು ಸಿದ್ದರಾಮಯ್ಯಗೆ ಓಟ್ ಹಾಕ್ತೀವಿ. ಸರ್, ಮೋದಿ ಸರ್ಕಾರದ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಒಳ್ಳೆಯ ದೇಶ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಅಂತ ಬಂದಾಗ ನಾವು ಸದ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ. ದೇಶ ಅಂತ ಬಂದರೆ ಇದು ಕೊಡ್ತೀವಿ. ನಾವು ದೇಶದ ದೃಷ್ಟಿಯಿಂದ ನೋಡಿದಾಗ ನಾವು BJPಗೆ ಓಟ್ ಹಾಕ್ಬೇಕಂತ ನಾವು ಜನಪರನೂ ಇದ್ದಾವೆ. ಮತ್ತು ಮುಂದೆ ಭವಿಷ್ಯದಲ್ಲಿ ಯುವಕರಿಗಾಯಿತು ಭಾವಿ ನಮ್ಮ ಯಾವುದೇ ಒಂದು ಒಳ್ಳೆಯ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಲೋಕಲ್ ದೃಷ್ಟಿಯಿಂದ ನೋಡಿದಾಗ ಕೊಪ್ಪಳ ಅಂತ ಇದು ನೋಡಿದಾಗ ಏನಾಗ್ತಾರೆ, ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಒಳ್ಳೆಯ ಸತತ 10 ವರ್ಷದಿಂದ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ. ಅಷ್ಟು ಪೈಪೋಟಿ ನೀಡಬೇಕಾದ್ರೂ ಸಂಗಣ್ಣ ಕಡೆಯವರು ಒಬ್ಬರು ಇದ್ರು. ಅದು ಬಿಟ್ಟರೆ ಯಾರು ಕೂಡ ಆಗಲ್ಲ. ಈಗ ಬಂದು ಅವರು ಹೊಸಬ್ರು, ಜನರಿಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ. ಎಷ್ಟೋ ಜನರಿಗೆ MP ಯಾರು ನಿಂತಿದ್ದಾರೆ ಅಂದರೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ. ಅಂಥ ವ್ಯಕ್ತಿಯನ್ನು ನಿಂದಿರಿಸಿದಾಗ ಎಲ್ಲ ಟೈಮಲ್ಲಿ ಕೂಡ ಮೋದಿ ಅವ್ರನ್ನೇನು ನೋಡಿಬಿಟ್ಟು ನಾವು ಓಟ್ ಹಾಕೋಕ್ಕಾಗಲ್ಲ. ಲೋಕಲ್ಲು ನಮ್ಮ ಸಾಮಾನ್ಯ ಸಮಸ್ಯೆಗಳು, ಜನರಿಗೆ ಬೇಕಾದ ಸೌಲಭ್ಯಗಳ ಕುರಿತು ಮಾಹಿತಿನೇ ಇರದಾರಂಥ ಒಬ್ಬ ವ್ಯಕ್ತಿಗೆ ನಾವು ಓಟ್ ಹಾಕೋಕ್ಕೆ ಇಷ್ಟಪಡಲ್ಲ. ಈಗ ನಮ್ಗೆ 10 ವರ್ಷದಿಂದ ಸದ್ಯ ಆಡಳಿತ ಕೊಡ್ತಾ ಇದ್ದಾರೆ. ಸಂಗಣ್ಣ ಕಡೆಯವರು ಅಲ್ಲಿಗೆ ಬಂದಿದ್ದಾರೆ. ಸೊ ನಾವು ಹಂಗಾಗಿ ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಬೆಂಬಲ ಮೋದಿಗಿರುತ್ತೆ. ಬಟ್ ನಾವು ಆಡಳಿತ ನಮ್ಮ ಗ್ರಾಮೀಣ ಭಾಗದ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ. ಕಾಂಗ್ರೆಸ್ ಅದು 2,000 ರೂಪಾಯಿ ಆದದ್ದು. ಯಾರಿಗೆ ಓಟ್ ಹಾಕ್ಬೇಕಂತ ಮಾಡೀಜಿ? ನಾ ಕಾಂಗ್ರೆಸ್ ಸಿಕ್ಕಾವ ಸರ್, ನಮಗೆ ಗ್ಯಾರಂಟಿ 2,000 ರೂಪಾಯಿ ಎಲ್ಲ ಬಸ್ನಾಗ ಫ್ರೀ ಅಡ್ಡಾಡತ್ತೀರಿ? ಹ್ಞೂ ಸರ್, ಅಡ್ಡಾಡ್ತೀವಿ ಸರ್. ಇವರು ಫ್ರೀ ಕೊಟ್ಟು ಏನು ಮಾಡಿದ್ದಾರೆ ಸರ್? ರಾಜ್ಯದ ಆರ್ಥಿಕ ಬೊಕ್ಕಸವನ್ನು ಹಾಳು ಮಾಡಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ BJPಗೆ ನಮ್ಮ ಮತ. ಈಗ 10 ವರ್ಷ ಮೋದಿಯವರ ಅಧಿಕಾರ ಮಾಡ್ಯಾರ. ಏನು ಹೇಳ್ತೀರಿ ನೀವು ಮೋದಿ ಸರ್ಕಾರದ ಬಗ್ಗೆ? ಮೋದಿ ಸರ್ಕಾರ ನಮ್ಗೇನು ಉದ್ಧಾರ ಮಾಡಿಲ್ಲ. ಇನ್ನೂ ಮುರ್ದಾನ ನಮ್ಮ ಮನೇನ. ಇಲ್ಲಿ ಉಳ್ಕಿದವ್ರಿಗೆ ಹೆಣ್ಮಕ್ಳಿಗೆ ಏನು ಮಾಡ್ಯಾನಲ್ಲ, ಎಲ್ಲ ಮಾಡ್ಯಾನ, ಒಳ್ಳೇದು ಮಾಡ್ಯಾನ ಸಿದ್ದರಾಮಯ್ಯ. ಆತ ಏನು ಮಾಡಿಲ್ಲ ನಮಗೆ. ಇದ್ದಿದ್ದ ದಿನ ಕಸ್ಕೊಂಡು ಬೇರೆ ದೇಶಕ್ಕೆ ಹಾಕ್ಯ, ನಮ್ಮ ತಲೆ 1 ರೂಪಾಯಿ ಕೊಟ್ಟು 5 ಪೈಸೆ ಬಂದಿಲ್ಲ. ಮತ್ತೇನು ಸಿದ್ದರಾಮಯ್ಯ ಮಾಡ್ಯಾನಂದರೆ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಫ್ರೀ ಮಾಡಿಸ್ಯಾನ, ಅಡ್ಡಾಡಕ್ಕೆ ಅಕ್ಕಿ ಗೋಧಿ ಎಲ್ಲ ಕೊಟ್ಟಾನ, ದುಡ್ಡು ಹಾಕ್ಯಾನ. ಇವು ಹಾಕ್ತಾರಲ್ಲ 2,000 ರೂಪಾಯಿ ಹಾಕ್ಯಾರ. ಸಿದ್ದರಾಮಯ್ಯ ಎಲ್ಲ ಮಾಡ್ಯಾನ, ಅವನೇನು ಮಾಡಿಲ್ಲ. ಅದರೀಗ ಮೋದಿ ಸರ್ಕಾರ 10 ವರ್ಷ ಸಾಧನೆ ಬಗ್ಗೆ ಏನು ಹೇಳ್ತೀರಿ ತಾವು? ಮೋದಿ ಬಗ್ಗೆ 10 ವರ್ಷ ಅಲ್ಲ, ಇನ್ನೂ 10 ವರ್ಷ ಅವರ ಆಳ್ಬೇಕು. ಭ್ರಷ್ಟಾಚಾರ ರಹಿತ ವ್ಯಕ್ತಿ ಅಂದರೆ ಮೋದಿ ಒಬ್ಬರೇ. 10 ವರ್ಷ ಯಾವುದೇ ಕಳಂಕ ರಹಿತ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಇವ್ರಂತೂ ನಮಗೇನು ಮಾಡೇ ಇಲ್ರಿ ಮೋದಿಯವರು. ಇವಾಗ ಈಗೀಗ ನಮಗೆ ಸಿದ್ದರಾಮಯ್ಯಿಂದ ಒಂದು ಸ್ವಲ್ಪ 2,000 ರೂಪಾಯಿ ಬರಾಕತ್ತೈತಿ. ಈಗ ಬಸ್ನಾಗ ಅಡ್ಡಾಡೋದೆಲ್ಲ ಫ್ರೀ ಅನುಕೂಲ ಆಗಿದೆ? ಹ್ಞೂ ರೀ, ಆಗೈತಿ. ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿ ಸಲ? ಕಾಂಗ್ರೆಸ್ಗೆ ಅಥವಾ BJPಗೆ? ಅದು ನೋಡ್ರಿ, ನಮಗೆ ಯಾರು ಸಹಾಯ ಮಾಡ್ಯಾರ ಅವ್ರಿಗೆ ಹಾಕ್ತೀವಿ. ಹೇಳೋದಿಲ್ಲ ಅವು, ಸಹಾಯ ಮಾಡಿದವ್ರಿಗೆ ಹಾಕ್ತೀವಿ. ಏನು ಇದು ಮಾಡ್ತಾರೆ ಅದ್ರ ಮೇಲೆ ನಾವು ಓಟ್ ಹಾಕ್ತೀವಿ. ಕಾಂಗ್ರೆಸ್ ಸರ್ಕಾರ ಆಗಲಿ ಯಾವುದೇ ಆಗಲಿ ವ್ಯಕ್ತಿ ಏನು ನಮ್ಗೆ ಇದು ಆಗುತ್ತಾನೆ ಅಂತ ಅವ್ರಿಗೆ ಓಟ್ ಹಾಕ್ತೀವಿ. ನಾವು ಗ್ಯಾರಂಟಿ ಅಂತ ಹೇಳಿದ್ರಿ, ಬಸ್ಸಿಂದ ಅಷ್ಟೇ ಅನುಭವ ತಗೊಂಡಿದ್ದು, ಉಳಿದು ಯಾವುದು ಗ್ಯಾರಂಟಿ ಇಲ್ರಿ. ಮೇಲೆ ಯಾವುದೇ ಸರ್ಕಾರ ಇರಲಿ ಬಿಡಲಿ, ನಮಗೆ ಕೊಪ್ಪಳದಾಗ ಕಾಂಗ್ರೆಸ್ ನಮಗೆ ಭಾಳ ಹೆಲ್ಪ್ ಆಗ್ಯದ. ನಾವು ಇಲ್ಲಿ ಮಾತ್ರ ಕಾಂಗ್ರೆಸ್ ತರೋದು. ಮೇಲೆ ಯಾರು ಏನು ಆಳ್ಳಿ ಬೀಳಿ ದುನಿಯಾ ಮಾಡ್ಕೊಲಿ, ಅವ್ರವ್ರ ಬೇಳೆ ಬೇಸ್ಕೊತಿದಾರ್ರಿ. ಯಾರು ಹೆಂಗ ಬಡತನದ ಗೊತ್ತಿಲ್ಲ. ಇಲ್ಲಿ ಮಾತ್ರ ಕಾಂಗ್ರೆಸ್ ಕೆಲಸ ಮಾಡದ, ಕಾಂಗ್ರೆಸ್ಸೇ ನಾವು ಓಟ್ ಕೊಡೋದು. ಇದು ಇವತ್ತಿನ ಬಸ್ ರಿಪೋರ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರಿ TV9. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.